ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ತುಳಸಿ ಗಿಡದ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ತುಳಸಿ ಗಿಡವನ್ನು ಮನೆ ಮುಂದೆ ಯಾವ ರೀತಿ ನೆಡಬೇಕು, ಈ ರೀತಿ ನೆಟ್ಟರೆ ಮನೆಯಲ್ಲಿ ಏನೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದನ್ನು ನೋಡೋಣ. ತುಳಸಿ ಗಿಡಕ್ಕೆ ಸಂಬಂಧಿಸಿರುವಂಥ ಈ ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ತುಳಸಿ ಗಿಡವನ್ನು ನೆಡುವುದರ ಒಂದು ಪ್ರಯೋಜನವನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ನೋಡ್ರಿ. ತುಳಸಿ ಗಿಡವನ್ನು ನೋಡ್ರಿ ಮನೆಯಲ್ಲಿ ನೆಡೋದ್ರಿಂದ ವಿವಿಧ ರೀತಿಯ ಪ್ರಯೋಜನಗಳದಾವ. ಮತ್ತು ಯಾವಾಗಲೂ ನಾವು ಏನಪ್ಪ ಅಂದ್ರೆ ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಬೇಕು. ತುಳಸಿಗೆ ಸಂಬಂಧಿಸಿರುವಂಥ ಯಾವ ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ಅದರ ಪ್ರಯೋಜನ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮನೆ ಮುಂದೆ ಏನಪ್ಪ ಅಂದ್ರೆ ತುಳಸಿ ಗಿಡ ಇದ್ದರೆ ಸಾಕ್ಷಾತ್ ದೇವರ ನೆಲೆಸಿದಂತೆ. ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೋಡ್ರಿ ತುಳಸಿ ಗಿಡವನ್ನು ನೆಡೋದ್ರಿಂದ ಮನೆಯಲ್ಲಿ ಸಂತೋಷ ಶಾಂತಿ ನೆಲೆಸುತ್ತೆ ಅಂತ ಹೇಳ್ತಾರೆ. ಮತ್ತು ವಿವಿಧ ರೀತಿ ಏನೇ ಸಮಸ್ಯೆಗಳಿದ್ದರೂ ಕೂಡ ದೂರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮನೆಯಲ್ಲಿ ಏನಂದ್ರೆ ತುಳಸಿ ಗಿಡವನ್ನು ನೆಡೋದ್ರಿಂದ ಅದು ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿ ಮಾಡೋದಲ್ಲದೆ ಯಾವಾಗಲೂ ನಾವು ಈ ಒಂದು ತುಳಸಿ ಗಿಡವನ್ನು ವಿಧಿವಿಧಾನಗಳ ಪ್ರಕಾರನೇ ನೆಡಬೇಕು. ನಾವು ನಿಯಮಬದ್ಧವಾಗಿ ಈ ಥರ ತುಳಸಿ ಗಿಡವನ್ನು ನೆಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು ನೆಲೆ ಆಗೋದಿಲ್ಲ. ದೇವರು ಮತ್ತು ದೇವತೆಗಳೇನಪ್ಪ ಅಂತಂದ್ರೆ ಆಶ್ರಯವನ್ನು ಪಡ್ಕೊತಾರೆ. ಮತ್ತು ಅದ್ರ ಜೊತೆಗೆ ನಮಗೆ ಧನ ಸಂಪತ್ತಿಗೆ ಕೂಡ ಏನೇ ಸಮಸ್ಯೆಗಳು ನಮ್ಮ ಹತ್ರ ಸುಳಿಯೋದಿಲ್ಲ ಅಂತಲೇ ಹೇಳ್ಬೋದು ನೋಡ್ರಿ. ಯಾವ ಮನೆಯಲ್ಲಿ ತುಳಸಿ ಗಿಡ ಇರುತ್ತೋ ಅಂಥ ಮನೆಯೊಳಗೆ ವಾಸಿಸುವಂಥ ಜನರ ಜೀವನ ಕೂಡ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ. ಈ ಗಿಡ ಏನಪ್ಪ ಅಂದ್ರೆ ಮನೆಗೆ ಅದೃಷ್ಟವನ್ನು ತರಲು ಕೂಡ ಸಹಾಯ ಮಾಡುತ್ತೆ. ಮತ್ತು ತುಳಸಿ ಗಿಡ ಇದ್ದಲ್ಲಿ ಲಕ್ಷ್ಮೀ ದೇವಿ ಕೂಡ ನೆಲೆಸಿರ್ತಾಳೆ. ಈ ಕಾರಣಕ್ಕಾಗಿ ನೋಡ್ರಿ ನಾವು ಹಿಂದೂ ಧರ್ಮದೊಳಗೆ ಈ ಒಂದು ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವಾಗ ಅಥವಾ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಏನೆಲ್ಲ ನಿಯಮಗಳನ್ನು ನಾವು ಫಾಲೋ ಮಾಡಬೇಕು ಅನ್ನೋದನ್ನು ನೋಡ್ಬೇಕು ನೋಡ್ರಿ. ತುಳಸಿ ಗಿಡಕ್ಕೆ ಸಂಬಂಧಿಸಿರುವಂಥ ಕೆಲವು ನಿಯಮಗಳನ್ನು ಹೇಳೋದಾದ್ರೆ ಯಾವಾಗಲೂ ನೋಡ್ರಿ ತುಳಸಿ ಗಿಡ ಮನೆಯ ಉತ್ತರ ದಿಕ್ಕಿನೊಳಗೆ ನೆಡಬೇಕು. ಮತ್ತು ತುಳಸಿ ಗಿಡವನ್ನು ಉತ್ತರ ದಿಕ್ಕಿನಲ್ಲಿ ನೆಡೋದ್ರಿಂದ ಸಂತೋಷ ಸಮೃದ್ಧಿ ನೆಲೆ ಆಗುತ್ತೆ. ಅದರ ಜೊತೆಗೆ ಈ ಒಂದು ಉತ್ತರ ದಿಕ್ಕು ನೋಡ್ರಿ ಕುಬೇರನ ದಿಕ್ಕು ಅಂತಲೇ ಪರಿಗಣನೆ ಮಾಡುವಂಥದ್ದು. ಕುಬೇರ ಈ ಒಂದು ಉತ್ತರ ದಿಕ್ಕಿನಲ್ಲಿ ವಾಸ ಮಾಡ್ತಾನೆ. ಹಾಗಾಗಿ ಈ ದಿಕ್ಕಿನಲ್ಲಿ ನೀವು ತುಳಸಿ ಗಿಡವನ್ನು ನೆಡೋದ್ರಿಂದ ಲಕ್ಷ್ಮೀ ದೇವಿಯೊಂದಿಗೆ ಕುಬೇರ ದೇವನು ಕೂಡ ಸಂತೃಪ್ತ ಆಗ್ತಾನೆ ಅಂತ ಹೇಳಲಾಗುತ್ತೆ ನೋಡ್ರಿ. ಆಮೇಲೆ ನೀವು ಮನೆಯೊಳಗೆ ಗಮನಿಸಿರ್ಬೋದು, ನಾವು ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಅಥವಾ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿಯನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ತೀವಿ. ನೋಡಿರ್ಬೋದು, ನೀವು ಅಬ್ಸರ್ವ್ ಮಾಡಿರ್ಬೋದು ಅನ್ಕೊತೀನಿ. ಅದೇ ಥರ ನೋಡ್ರಿ ಈ ತುಳಸಿ ಒಂದು ನೀವು ನೆಡಬೇಕಾದ್ರೆ ಉತ್ತರ ದಿಕ್ಕಿಗೆ ನೆಟ್ಟರೆ ಒಳ್ಳೆಯದು. ಮತ್ತು ತುಳಸಿ ಗಿಡ ಮನೆಯಲ್ಲಿದ್ದರೆ ಅದನ್ನು ಸೂರ್ಯಾಸ್ತದ ನಂತರ ಕಿತ್ಕೊಳ್ಳೋದಾಗಲಿ ಮುಟ್ಟೋದಾಗಲಿ ಮಾಡಬಾರ್ದು. ಮತ್ತು ತುಳಸಿ ಗಿಡವನ್ನು ಭಾನುವಾರದ ದಿವಸ ಕೀಳಬಾರ್ದು ನೋಡ್ರಿ. ಮತ್ತು ಏಕಾದಶಿ ದ್ವಾದಶಿ ದಿನವೂ ಕೂಡ ತುಳಸಿಯನ್ನು ಕೀಳಬಾರ್ದು. ನೀವು ಏಕಾದಶಿಗಿಂತ ಮೊದಲನೇ ತುಳಸಿಯನ್ನು ತೆಗೆದಿಟ್ಕೊಂಡಿರ್ಬೇಕು. ಏಕಾದಶಿ ದಿವಸ ವಿಷ್ಣುವಿಗೆ ಅದನ್ನು ಏರ್ಸೋಕ್ಕೆ ಮೊದಲೇ ನೀವು ತೊಗೊಂಡಿರ್ಬೇಕು. ಆನಂತರ ದ್ವಾದಶಿ ದಿವಸನೂ ಕೂಡ ತುಳಸಿಯನ್ನು ಕೀಳಬಾರ್ದು. ಮತ್ತು ತುಳಸಿಯನ್ನು ನಾವು ಯಾವತ್ತೂ ಉಗುರುಗಳಿಂದ ಕೀಳಬಾರ್ದು ನೋಡ್ರಿ, ಬೆರಳಿನ ತುದಿಯಿಂದ ನಾವು ತಗೋಬೇಕು. ಪ್ರತಿದಿನ ಏನಪ್ಪ ಅಂದ್ರೆ ತುಳಸಿ ಮುಂದೆ ಕೂಡ ತುಪ್ಪದ ದೀಪವನ್ನು ಹಚ್ಚಿಡ್ಬೇಕು ಸಾಯಂಕಾಲದ ಹೊತ್ತು. ಅದರಿಂದ ಏನಂದ್ರೆ ಒಳ್ಳೆಯ ಶುಭ ಫಲಿತಾಂಶಗಳು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ. ಗುರುವಾರ ನೋಡ್ರಿ ತುಳಸಿ ಗಿಡಕ್ಕೆ ಸ್ವಲ್ಪ ಹಸಿ ಹಾಲನ್ನು ಹಾಕೋದು ಅತ್ಯಂತ ಶುಭ. ಮತ್ತು ತುಳಸಿಯನ್ನು ಎಂದಿಗೂ ಹಲ್ಲುಗಳಿಂದ ನಾವು ಅಗೆದು ತಿನ್ನಬಾರ್ದು. ಇದಿಷ್ಟು ನೋಡ್ರಿ ತುಳಸಿಯ ಒಂದು ನಿಯಮ. ಮತ್ತು ಇದರದ್ದು ಪ್ರಯೋಜನ ಏನು, ತುಳಸಿ ಗಿಡ ನಾವು ನೆಡೋದ್ರಿಂದ ಪ್ರಯೋಜನ ಏನು ಅಂತ ನೋಡೋದಾದರೆ, ಮನೆಯಲ್ಲಿ ತುಳಸಿ ಗಿಡ ನೆಡೋದ್ರಿಂದ ಸುಖ ಸಮೃದ್ಧಿ ಸಂತೋಷ ಅದೃಷ್ಟ ನೆಲೆಯಾಗೋದು. ಮತ್ತು ಅದ್ರ ಜೊತೆಗೆ ನಮಗೆ ಸಂಪತ್ತನ್ನು ಕೂಡ ಆಕರ್ಷಣೆ ಮಾಡುತ್ತೆ. ಮತ್ತು ತುಳಸಿ ನೆಡೋದ್ರಿಂದ ಲಕ್ಷ್ಮೀ ದೇವಿ ಕೂಡ ಆಕರ್ಷಿತಳಾಗ್ತಾಳೆ ಅಂತಲೇ ಹೇಳ್ಬೋದು ನೋಡ್ರಿ. ಮತ್ತು ತುಳಸಿ ಗಿಡ ಏನಂದ್ರೆ ಮನೆಗೆ ಪಾಸಿಟಿವಿಟಿ ಕೊಡುತ್ತೆ, ಧನಾತ್ಮಕ ಶಕ್ತಿಯನ್ನು ಕೊಡುವಂಥದ್ದು. ಮತ್ತು ಈ ಗಿಡ ನೋಡ್ರಿ ಮನೆಗೆ ಸಾಕ್ಷಾತ್ ಲಕ್ಷ್ಮೀ ಕುಬೇರರ ಒಂದು ಆಶೀರ್ವಾದವನ್ನು ತರುತ್ತೆ ಅಂತ ಹೇಳ್ಬೋದು. ಒಟ್ಟಾರೆ ಏನಪ್ಪ ಅಂದ್ರೆ ತುಳಸಿ ಗಿಡವನ್ನು ನೆಡೋದ್ರಿಂದ ನಮಗೆ ಪ್ರಯೋಜನ ಅಲ್ದಿರ ನಮಗೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಕೂಡ ಸಿಗುತ್ತೆ. ಮತ್ತು ವಿಧಿವಿಧಾನಗಳ ಪ್ರಕಾರ ನಾವು ನಿಯಮಾನುಸಾರ ನೆಡಬೇಕು. ಮತ್ತು ಈ ಗಿಡವನ್ನು ನೆಟ್ಟರೆ ಮಾತ್ರ ನಮ್ಗೆ ಆ ಥರ ಪ್ರಯೋಜನಗಳನ್ನು ನಾವು ಪಡ್ಕೋಬೋದು ನೋಡ್ರಿ. ಇದಿಷ್ಟು ತುಳಸಿ ಗಿಡದ ಒಂದು ವಿಧಿವಿಧಾನ ಮಾಹಿತಿ ನೋಡ್ರಿ.
ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಬೆಳಗ್ಗೆ ಪಂಚಾಂಗದ ವಿಡಿಯೋ ಬರುತ್ತೆ, ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.